ಓಲಗದೆಗೊಳ್ಳಿ ನಡೆದಿದ್ದೀರ ಹೇಳಿಸುವರ ವಲಯದಲ್ಲಿ ಮಂಟೆಯುವುದೂಳು ಸಭಾ ಪ್ರವೇಶ ಮಾಡಿದಾಗಲೇ ಈ ಕಡೆಯಿಂದಲೂ ರಾಕ್ಷಸ ಸಮುದಾಯವಲ್ಲ ಬಲಿಚಕ್ರವರ್ತಿಯ ಜಯವಾಗಲಿ ಎಂಬ ದೇವರಾಶ ಕಾಣುತ್ತಿದ್ದಾಗ ಮನಸ್ಸಿಗೆ ಆತ್ಮಾನಂದವಾಗುತ್ತದೆ. ನಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು, ಎಷ್ಟು ಪಡೆಯಬೇಕು ಅಷ್ಟನ್ನು ನಾವು ಪಡೆದಿದ್ದೇವೆ. ಎಲ್ಲಿಯವರೆಗೆ ಅಂದ್ರೆ ನಮ್ಮ ಹಿರಿಯವರ ಕಾಲದಲ್ಲಿ ರಾಕ್ಷಸರನ್ನು ಕಂಡಾಗ ದಿಕ್ಕರ ಶೂರನೇಕ ಮಂದಿ ಇದ್ರು. ನಮ್ಮ ಆಳ್ವಿಕೆ ಹಾಗಿಲ್ವಯ್ಯ. ಬಲಿಚಕ್ರವರ್ತಿ ಒಡನಾಡಿ ರಾಕ್ಷಸರೆಲ್ಲ ಒಳ್ಳೆಯವರು ಎಂಬಂತ ಹೆಸರನ್ನು ಪಡೆಯುತ್ತಾ ಇದ್ದಾರೆ. ಎಲ್ಲ ಚದರಿ ಹೋದಂತಹ ರಾಕ್ಷಸರನ್ನು ಜೊತೆ ಸಾರಿಸಿ ಅವರಿಗೆ ಮಾರ್ಗದರ್ಶಕರಾಗಿ ರಾಕ್ಷಸರ ನೇತಾರನಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಆದರೆ ನಿನ್ನ ತಾರ ನಾರದರು ಬಂದ್ರಲ್ಲ, ಅವರು ಹೇಳಿದ ವಿಷಯವನ್ನು ಕೇಳಿದಾಗ ನನಗೆ ಆಘಾತವಾಗುತ್ತಾ ಇದೆ. ಒಂದು ಅಧಿಕಾರವನ್ನು ಪಡಿಬೇಕಾದ್ರೆ, ಶ್ರೀಮಂತಿಗೆ ಮೆಟ್ಟಲೇರಬೇಕಾದ್ರೆ ನಮ್ಮ ಸಾಧನದರ ಹಿಂದೆ ಎಷ್ಟು ಇರುತ್ತದೆ. ಸಾಧಿಸಿದ್ದನ್ನು ಗಳಿಸಿದ್ದನ್ನು ಇಟ್ಟುಕೊಳ್ಳಬೇಕಾ ಬೇಡುವ ಅಂತಹ ಬುದ್ಧಿ ಇಂದ್ರನಿಗೆ ಇಲ್ಲದಾಗಿ ಹೋಯಿತಲ್ಲ. ನಾರದರ ಮಾತನ್ನು ಕೇಳಿ ನನಗೆ ವಿಚಿತ್ರ ಅನ್ನಿಸಿದ್ದದು. ದೇವೇಂದ್ರಂತಹ ಸಾಧಕರು ಮೂರು ಲೋಕದಲ್ಲಿಯೂ ಯಾರೂ ಇಲ್ಲ. ಆದರೆ ದೂರ್ವಾಸರನ್ನು ಅವಗಣಿಸಿ ಸಕಲ ಶ್ರೀಮಂತೆಗಳು ಸಮುದ್ರ ಪಾಲಾಗುವ ಹಾಗೆ ಆಯಿತಂತೆ. ಯಾರಿಗೆ ನಾವು ನಮಸ್ಕರಿಸಬೇಕು ಅವರಿಗೆ ನಮಸ್ಕರಿಸದೇ ಇದ್ರೆ ಅಪರಾಧವಾಗುತ್ತದೆ. ಯಾರಿಗೆ ನಮಸ್ಕರಿಸ ಕೂಡಲು ಅವರಿಗೆ ನಮಸ್ಕರಿಸಿದ್ರೆ ಅಪರಾಧವಲ್ವೇ? ದೂರ್ವಾಸರ ಯೋಗ್ಯತೆ ಇಂದ್ರನಿಗೆ ತಿಳಿಯದೆ ಹೋಯಿತಲ್ಲ, ಏನು ಮಾಡಿಬಿಟ್ಟ. ಆದರೆ ಈ ಬಗ್ಗೆ ನಾನು ಜಾಗರೂಕನಾಗಿರಬೇಕು. ಅವರೊಂದು ಮಾತು ಹೇಳಿದ್ದಾರಂತೆ, ಶ್ರೀಮಂತಿಗೆ ಹೋಗೋದರ ಜೊತೆಯಲ್ಲಿ ಭೂಲೋಕದ ರಾಕ್ಷಸರು ಬಂದು ಸ್ವರ್ಗದ ಹಕ್ಕನ್ನು ಪಡೆಯಲಿ. ಈಗ ನಾನು ಯೋಚಿಸುವುದು ಏನು ಗೊತ್ತು, ನಾರದರು ಹೇಳಿದ ಹಾಗೆ ದೂರ್ವಾಸರ ಶಾಪದಂತೆ ನಾನೇ ಆಗ್ಬೇಕು. ಹೇಳ ಹೆಸರು ಹೇಳಲಕ್ಕ ಸೂತ್ರ ನೋಡ್ತಾನೆ, ಅದು ಶಾಪದವಲ್ಲ. ಯಾರ್ಯಾರು ಪಡೆಯುವುದನ್ನು ನಾವು ಪಡೆದರೇನು? ಅದಕ್ಕಾಗಿ ಯೋಚಿಸಿದ್ದು ಈ ಸಮಯದ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನಿಗೆ ಬುದ್ಧಿ ಹೇಳುವುದು, ಕೇಳಿದ್ರೆ ಅಲ್ಲೇ ಬಿಟ್ಟು ಬಿಡೋದು. ಇಲ್ಲೇ ಇದ್ದ ಸ್ವರ್ಗದ ಹಕ್ಕನ್ನು ನಾನು ಪಡಿಬೇಕು. ಇದರ ಬಗ್ಗೆ ಸಮಾಲೋಚನೆ ನಡೆಸೋಣ. ನಮ್ಮ ಸೈನಿಕರು ಬರಲಿ. ನೀನು ಅರ್ಹಿದ ಮಾತ್ರನು ಕಮಲ ವಿರಜಿ ಬೇರನ್ನು ತರಾಗಲೆ ಎಂಬರು ಬೆಳೆದಿರುವುದು
ಅವಸರವಾಗಿ ಕರೆಸಿಕೊಂಡಿರಲ್ಲ. ಯಾರಾಗಬೇಕು ನಮ್ಮಿಂದ? ನಾನು ಜಂಬಶಂಬರವೇ ಆಸ್ಥಾನದಲ್ಲಿ ಪ್ರವೇಶವಾದಾಗ ನಾರದರು ಈ ಕಡೆಗೆ ಬಂದರು. ದೇವಲೋಕದ ವಿದ್ಯಾಮಾನದ ಬಗ್ಗೆ ನಮ್ಮಲ್ಲಿ ವಿವರಿಸಿದ್ದಾರೆ. ಏನಂತೆ? ಇಂದ್ರ ಮೆರವಣಿಗೆ ಹೋಗುವಂತಹ ಕಾಲದಲ್ಲಿ ಶ್ರೀಹರಿದತ್ತವಾದಂತಹ ಸೋಮಾಲೆಯನ್ನು ದೂರ್ವಾಸರು ಇಂದ್ರನಿಗೆ ಕೊಟ್ಟರಂತೆ. ಅದನ್ನು ತನ್ನ ಏರಿದ ಐರಾವತಕ್ಕೆ ಹಾಕಿದಾಗ ಅದು ಪುಡಿ ಮಾಡಿತು. ಅಹಂಕಾರಕ್ಕೆ ಆನೆ ಪ್ರತೀಕವಲ್ವೇ ಹೇಳಿ ಇದರನ್ನು ತಿಳಿದಂತಹ ಸಿಟ್ಟಿನ ದೂರ್ವಾಸರು ಇಂದ್ರನಿಗೆ ಶಾಪವನ್ನಿತ್ತಿದ್ದಾರಂತೆ. ಅಧಿಕಾರ ಶ್ರೀಮಂತಿಗೆ ಶರದಿ ಪಾಲಾಗಿ ಹೋಗಲಿ, ರಾಕ್ಷಸರು ಬಂದು ನಿನಗೆ 2 ಏಟು ಹೊಡೆದು ಸ್ವರ್ಗದಲ್ಲಿ ಅವರ ಆಳ್ವಿಕೆ ಆಗಲಿ ಎಂದು ದೂರ್ವಾಸರ ಶಾಪ ಆಗಿದೆಯಂತೆ. ಅದಕ್ಕಾಗಿ ನಮಗೆ ಇಲ್ಲಿ ಯೋಚಿಸುವ ವಿಷಯ ಇದೆ. ಯಾರೋ ಹೋಗಿ ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಳ್ಳುವುದರಿಂದ ಅದು ನಮ್ಮಲ್ಲೇ ಇರಲಿ ಎಂಬಂತ ಆಶೆ. ಇದು ನನ್ನ ಸ್ವಂತ ಅಲ್ಲ, ಇದು ನಾರದರ ಆದೇಶ. ಅದಕ್ಕಾಗಿ ಸ್ವರ್ಗಲೋಕದ ಬಗ್ಗೆ ಅಭಿಯೋಗ ಆಡಿಸುವುದಕ್ಕೆ ನಿಮ್ಮ ಅಭಿಪ್ರಾಯ ಏನು? ತಕ್ಕುದ ಕಾರ್ಯ ನಮ್ಮ ಬಹುದೇವ ಆಶಯವೂ ಕೂಡ ಇದೇ ಆಗಿತ್ತು. ನಾವು ಕೂಡ ಸ್ವರ್ಗಲೋಕವನ್ನು ಪಡೆಯಬೇಕು. ಅಲ್ಲಿ ಅಧಿಕಾರಿಯಾದಂತಹ ಸುರಪ ಸ್ವರ್ಗದ ಸ್ವಸ್ತುಗಳನ್ನು ಜೊತೆಗೆ ಸ್ವರ್ಗವನ್ನು ರಕ್ಷಿಸುವಂತಹ ಹೊಣೆ ಹೊತ್ತವ. ಆತ ಅದರಲ್ಲಿ ಅಸಮರ್ಥನಾದ ಎಂದಾದರೆ ಮತ್ತೆ ಅವನಿಗೆ ಪೀಠ ಯಾಕೆ? ಈ ಕ್ಷಣವೇ ಹೋಗುವ ಸುರಪನನ್ನು ಸದೆ ಮಾಡಿ ಸ್ವರ್ಗದ ಪೀಠವನ್ನು ನಾವು ಪಡೆಯುವ. ಪಡೆದದ್ದನ್ನು ಇಟ್ಟುಕೊಳ್ಳಿಕ್ಕೆ ಆಗಲ್ಲ ದೇವೇಂದ್ರ. ಅಲ್ಲಿ ಇದ್ರೂ ಅಪರಾಧವಾಗುತ್ತದೆ. ಆದರೆ ನಮ್ಮ ಚತುರಂಗ ಸೇನ ಸಿದ್ಧವಾಗಲಿ. ಇದೇ ಶಿವ ಮುಹೂರ್ತ. ನಡೆಯೋಣ ಸ್ವರ್ಗಕ್ಕೆ. ನಮ್ಮವನು ಎರುದಯ್ಯ ಏನಲ್ಲ ನಮ್ಮವನು ಎರುದಯ್ಯ ಬಹುಮಾನದಿಂದಿ ನಾಗವಿದ್ದರೆ ವೀರವತಿ ನೀ ಕಳೆದುಕೊಂಡಿಯ ಜ್ಞಾನದಿಂದ ದೇವತೆಗಳ ಬಗ್ಗೆ ಕೆಟ್ಟ ಅಭಿಪ್ರಾಯ ನಮ್ಮದಿಲ್ಲ. ನಿಮ್ಮ ಸಾಧನೆ ನಿಮ್ಮ ಉತ್ಕೃಷ್ಟವನ್ನು ಕಂಡು ನಾವು ಅಭಿಮಾನ ಪಟ್ಟವರು. ನಿನ್ನಂಥವರು ಬೇಕು ಸ್ವರ್ಗದಲ್ಲಿ ಎಂಬ ಹಾಗೆ ನಮ್ಮವರು ಸ್ವರ್ಗದಲ್ಲಿದ್ದಾರೆ ಎಂಬಂತ ಸಂತೋಷ ನಮಗಿತ್ತು. ಆದ್ರೆ ಏನು ಮಾಡೋಣ ಹೇಳು, ಅದನ್ನು ನೀನು ಉಳಿಸಿಕೊಳ್ಳಿಲ್ಲ. ಋಷಿಮನೆಗಳು ನಮ್ಮ ಪರಂಪರೆ ಅಲ್ವೇನು? ನಮ್ಮ ಹಿರಿಯವರ ಋಷಿಗಳಾಗಿದ್ದಾರೆ. ಅದೇ ಪರಂಪರೆಯಲ್ಲಿರುವಂತಹ ದೂರ್ವಾಸರು ಅವರನ್ನು ತಿರಸ್ಕರಿಸಿದಂತೆ ಅವರ ಸಿಟ್ಟಿಗೆ ಬಲಿಯಾಗಿ ಸ್ವರ್ಗದ ಹಕ್ಕನ್ನೆಲ್ಲವನ್ನು ನೀನು ಕಳಕೊಂಡೆ ಎಂಬಂತ ವಿಚಾರ ನಮಗೆ ಬಂದಿದೆ. ನಮ್ಮವರು ಅಪರಾಧ ಮಾಡಿದಾಗ ಅದನ್ನು ಕೇಳುವಂತ ಹಕ್ಕು ನನಗಿದೆ. ಆದ ಕಾರಣ ಈ ಕಡೆಗೆ ಬಂದಿದ್ದೇನೆ. ಯಾಕೆ ಈ ತಪ್ಪು ಮಾಡಿದ ಮೊದಲನೇ ಮೋಟಗಳು ಮೊದಲ ತ್ರೈಮೂರ್ತಿಗಳು ತಿಳಿದು ಈ ಪದವಿಯನಾಗಿ ತಿಹರು ಕೂಡ
ಅದಕ್ಕೆ ಮತ್ತೊಂದು ಧಮರಿಂಗೆ ಮಘವ ಉಪದೇಶವನ್ನು ಮಾಡುತ್ತಾ ಇದ್ದೀಯೇನೋ ನಿನ್ನ ಉಪದೇಶಕ್ಕೆ ಮಣ್ಣು ಹಾಕಿತು. ಹೌದೇನು? ಏನು ನಿನ್ನ ಔದಾರ್ಯದಿಂದಲಾಗಿ ಸ್ವರ್ಗಲೋಕವನ್ನು ಆಳಬೇಕಾದಂತಹ ಗತಿಗೇಡು ಈ ದೇವೇಂದ್ರನಿಗೆ ಖಂಡಿತವಾಗಿಯೂ ಇಲ್ಲ. ನಿನ್ನಂತಹ ಧೂರ್ತರ ಬುದ್ಧಿವಾದದ ಮಾತುಗಳ ಅವಶ್ಯಕತೆ ನಮಗಿಲ್ಲ. ಮತ್ತೊಂದು ಮಾತು ಹೇಳಿದೆಯಲ್ಲ, ನಾವು ಇದುವರೆಗೆ ದಾಳಿ ಮಾಡದೇ ಇರುವ ಕಾರಣದಿಂದಾಗಿ ನೀನು ಸ್ವರ್ಗವನ್ನು ಆಳುತ್ತಾ ಇದ್ದಿ. ನೀವು ದಾಳಿ ಮಾಡಿದ್ರೆ ಏನಾಯ್ತಂತೆ? ನನಗಿರುವಂತಹ ಅನುಗ್ರಹವಾದರೂ ಏನು? 100 ಯಾಗಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಸ್ವರ್ಗಲೋಕವನ್ನು ಪಡೆದವನಿದ್ದೇನೆ. ನಿಮ್ಮಂತಹ ರಾಕ್ಷಸರಿಂದ ನನ್ನನ್ನು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಹಿಂದೆ ಹೋಗ್ತೇ ಅಲ್ಲಾದ್ರೂ ಬೇಕಾ? ನಿನ್ನ ಪೀಠ ಅಲುಗಾಡಿದ್ದು ಗೊತ್ತುಂಟ ನಿನಗೆ? ಇಷ್ಟಿಷ್ಟು ಯುದ್ಧ ಮಾತಾಡ್ತಾನೆ, ತಾನೇನಾಗಿದ್ದಾನೆಂಬಂತ ಪ್ರಜ್ಞೆಯೂ ಇವನಿಗಿಲ್ಲ. ಪೆಟ್ಟುದೊಂದು ಸೋತು ಒಡೆಹಾಲ ದೇವತೆಗಳಲ್ಲ, ಸ್ವರ್ಗದ ಹಕ್ಕು ನಮಗೆ ಸಿಕ್ಕಿದೆ. ಆದ್ರೆ ಏನು ಮಾಡೋಣ, ಇಲ್ಲಿ ಏನಿದೆ ಹೇಳಿ? ಇದ್ದದ್ದೆಲ್ಲ ಕಳಕೊಂಡಾಗಿದೆ. ನೋಡೋಣ ಶ್ರೀಮಂತಿಗೆ ಪಡೆಯಲಿಕ್ಕೆ ಆಗುತ್ತದೋ ಎಂಬುದನ್ನು. ಮುರಿವರ ನಿತ್ಯೇಶ ಬುದುಳಿ ನಿತಾಯಿತು ಉಳಿದುದ ಆಳ್ವೆನು ತಿರಲಿಂದ್ರ ವನಜ ಪವಗಿದ ನರುಗುವೆ ಎನ್ನುತ್ತ ಅನಿಮಿಷರೊಡನೆ ತಾನೈದೆ ಸುರಪ ಯಾವುದೋ ಒಂದು ಸ್ವಪ್ನ ಲೋಕದಲ್ಲಿ ನಾನು ವಿಹರಿಸುತ್ತಾ ಇದ್ದೆ. ನನ್ನಂತಹ ಯೋಗ್ಯತಾವಂತರು ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವ ಹಾಗೆ ಅಹಂಕಾರದಿಂದ ಮೆರೆದಾಡುತ್ತಾ ಇದ್ದೆ. ಆ ಬಲಿಯ 2 ಪೆಟ್ಟು ಬಿದ್ದದ್ದು ಗೊತ್ತುಂಟು. ಪುನರಪಿ ನಾನು ಕೆಳಗೆ ಇಳಿದಿದ್ದೇನೆ. ವಾಸ್ತವದ ಅರ್ಥ ನನಗೀಗ ಆಗುತ್ತಾ ಇದೆ. ವಾಸ್ತವ ಏನು ಎನ್ನುವ ಹಾಗೆ ನಾನೀಗ ತಿಳಿಯುತ್ತಾ ಇದ್ದೇನೆ. ಕೆಲವು ದಿನಗಳಿಂದೀಚೆ ನನಗೆ ತಲೆ ಸರಿಯಿಲ್ಲವಾಗಿತ್ತು. ಅಹಂಕಾರದ ಮದ ಆ ರೀತಿಯಾಗಿ ನಡೆದ ಕಾರಣದಿಂದಲೇ ಈ ರೀತಿ ಸೋಲು ನನಗೆ ಪ್ರಾಪ್ತವಾಗಿದೆ. ಅತ್ರಿಜರಾದಂತಹ ದೂರ್ವಾಸರ ಶಾಪದಿಂದಾಗಿ ಎಲ್ಲವನ್ನೂ ಕಳೆದುಕೊಂಡರೂ ಕೂಡ ಸ್ವರ್ಗ ಬರಿದಾಗಿ ಆದರೂ ನನ್ನೊಂದಿಗೆ ಇದೆಯಲ್ಲ ಎನ್ನುವಂತಹ ಅಹಂಕಾರದಿಂದ ಮೆರೆಯುತ್ತಾ ಇದ್ದೆ. ಬಲಿಯಿಂದಾಗಿ ಅದನ್ನೂ ಕಳೆದುಕೊಂಡವನಿದ್ದೇನೆ. ಏನು ಮಾಡೋಣ ಎನ್ನುವ ಹಾಗೆ ಯೋಚಿಸಿ ಸತ್ಯಲೋಕೇಶ್ವರನಾದಂತಹ ಬ್ರಹ್ಮದೇವನಲ್ಲಿ ನನ್ನ ಕಷ್ಟ ಪರಂಪರೆಗಳೆಲ್ಲವನ್ನು ಹೇಳಿಕೊಂಡೆ. ಆಗ ಬ್ರಹ್ಮದೇವ ಹೇಳಿದಂತಹ ಮಾತು, ನೇರವಾಗಿ ವೈಕುಂಠಕ್ಕೆ ಹೋಗು, ಜಗದಧ್ಯಕ್ಷನಾದಂತಹ ಶ್ರೀಮನ್ನಾರಾಯಣ ಮಾತ್ರ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಶಕ್ಯ ಎನ್ನುವ ಹಾಗೆ ನನ್ನನ್ನು ಕರೆದುಕೊಂಡು ವೈಕುಂಠದತ್ತ ಮುಂದುವರಿಯುತ್ತಾ ಇದ್ದಾನೆ. ಆತನನ್ನು ಹಿಂಬಾಲಿಸಿಕೊಂಡು ನಾನು ಹೋಗ್ತೇನೆ. ಜಯ ಜಯ ನಾರಾಯಣ ಭವ ಭಯ ನಿವಾರಣ ಜಯ ಜಯ ನಾರಾಯಣ ಜಯ ಜಯ ನಾರಾಯಣ ಭವಭಯ ನಿವಾರಣ ಜಯ ಜಯ ನಾರಾಯಣ ಜಯ ಜಗಮಯ ಸಜ್ಜನ ಪ್ರಿಯ ಲಯ ವಿವರ್ಜಿತ ವಿಶ್ವವಂದಿತ ದಯದುಳಾಶಯವಿತ್ತು ಪುರಿಯಗೆ ಜಯನ ತೋಯ ಜನಯನ ಮಾಧವ ದಯದುಳಾಶಯ ಬಿತ್ತು ಪೊರೆಯಾಗಿ ಜಯನ ತೋಯ ಜನಯನ ಮಾಧವ ಜಯ ಜಯ ನಾರಾಯಣ ಭವಭಯ ನಿವಾರಣದ
ಜಯ ಜಯ ನಾರಾಯಣ ಇದೋ ನಿನ್ನ ಪಾದಾರವಿಂದಗಳಿಗೆ ಪ್ರಣಾಮಗಳು. ಸುರಾಧಿಪ ದೇವೋತ್ತಮ, ನಿನ್ನ ಈ ಸ್ವರವನ್ನು ಕೇಳದೆ ಕಾಲವೆಷ್ಟಾಯಿತು ಹೇಳು. ಈಗ ಸಂತೋಷವಾಗಿದೆ. ಜೊತೆಯಲ್ಲಿ ನಿನ್ನ ಅಧಿಕಾರದ ಸ್ವರ ಹೇಗಿದೆ ಎಂಬುದನ್ನು ಹೇಳಯ್ಯ ನನ್ನಲ್ಲಿ. ಹೇಳುವುದಕ್ಕೆ ನನಗೆ ನಾಚುಕೆಯಾಗುತ್ತಾ ಇದೆ. ಕಾರಣ ಮುಖವನ್ನು ನಿನಗೆ ತೋರಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಏನಿದ್ರು ನಾನು ನೋಡದೇ ಇದ್ದಂತಹ ಮುಖವಲ್ಲ, ಮೊದಲಿಂದಲೂ ನೋಡಿ ಅಭ್ಯಾಸವಿದ್ದಂತಹ ಮುಖ. ಈಗ ಸುಖವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣ ಏನು ಅಂತ ಹೇಳಪ್ಪ. ಅಹಂಕಾರ ಎನ್ನುವಂತಹ ಅಂಧಕಾರದಲ್ಲಿ ನಾನು ವ್ಯವಹರಿಸಿದ ಕಾರಣದಿಂದಾಗಿ ಜಗದಾಧ್ಯಕ್ಷನಾದಂತಹ ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಅದೇ ರೀತಿಯಾಗಿ ರುದ್ರಾಂಶ ಸಂಭೂತರಾದಂತಹ ದೂರ್ವಾಸರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗದೆ ಹೋಯಿತು. ಸರಿ, ನೀನೇ ಇತ್ತಂತಹ ಮಂದಾರ ಮಾಲೆಯನ್ನು ದೂರ್ವಾಸ ಮಹರ್ಷಿಗಳು ಸ್ವರ್ಗಲೋಕಕ್ಕೆ ತಂದಾಗ ಅವರನ್ನು ತಿರಸ್ಕರಿಸಿತು ಮಾತ್ರವಲ್ಲ, ಮಂದಾರ ಮಾಲೆಯನ್ನು ನಾನು ತಿರಸ್ಕರಿಸಿದೆ. ಸರಿ ಸ್ವಾಮಿ, ಸದ್ಯ ಸ್ವರ್ಗಲೋಕವನ್ನು ಕಳೆದುಕೊಂಡವನಿದ್ದೇನೆ. ವಾಸ್ತವ ಏನು ಎನ್ನುವ ಹಾಗೆ ನನಗರ್ಥವಾಗುತ್ತಾ ಇದೆ. ಅಹಂಕಾರ ದೂರವಾಗಿದೆ, ಸತ್ಯ ದರ್ಶನವಾಗಿದೆ. ನೀನೇ ಕಾಪಾಡಬೇಕು. ಅಷ್ಟನ್ನು ನೀನು ಹೇಳಿದ ಮೇಲೆ ಇನ್ನು ಯೋಚಿಸುವುದಕ್ಕೇನಿದೆ? ಗೋಳಿಡದಿರಿ ವ್ಯರ್ಥ ಪಾಲಿಪೇನುಲಿದು ಸುರಪಾದ ಗೋಳಿಡದಿರಿ ವ್ಯರ್ಥ ಪಾಲಿಪೇನುಲಿದು ತಾಳಿ ಧೈರ್ಯವ ಸದುಪಾಯ ಒಂದಿಗುದು ತಾಳಿ ಧೈರ್ಯವ ಸದುಪಾಯ ಒಂದಿಗುದು ಮುನಿಪನ ಶಾಪದಿ ಹನನವಾದುದು ಭಾಗ್ಯ ಧನುಜರಿ ಉಳಿದುದ ಆಳಿದರೆ ಸೆಣಸುವುದನುಚಿತ ಬಿನುಗರ ಮರೆಸೇರಿ ಘನತರ ಕಾರ್ಯ ಸಾಧನೆ ಮಾಡ್ಬೋದರುಳು ಗೋಳಿಡದಿರೇ ವ್ಯರ್ಥ ದೇವೋತ್ತಮ, ಗಾಯದ ಮೇಲೆ ಮತ್ತೆ ಬರೆಯನ್ನೆಳೆದರೆ ಅದು ಗುಣವಾಗುವುದಿಲ್ಲ, ಉಲ್ಬಣಗೊಳ್ಳುತ್ತದೆ. ಆದ್ರಲ್ಲೇ ಮರುಕದೊಂದಿಗೆ ವಿಷಯವನ್ನು ವಿಶದೀಕರಿಸಿದ ನಿನ್ನ ಮಾತನ್ನು ಕೇಳಿ ಅದಕ್ಕೆ ಪರಿಹಾರ ಏನು ಅಂತ ನಾನು ಯೋಚಿಸಿ ಹೇಳ್ತೇನೆ. ಹೆದರಬೇಡಿ, ನಾನಿದ್ದೇನೆ ರಕ್ಷಣಾಕರ್ತೃ, ನೀವು ನಂಬಿದಂತಹ ದೇವರು. ಪರಿಹಾರ ಮಾಡೋಣ. ಮುನಿಪನ ಶಾಪದಿಂದ ನಿಮ್ಮ ಭಾಗ್ಯವೆಲ್ಲವೂ ಶರದಿ ಪಾಲಾಗಿದೆ. ಧನುಜರು ಗೈದಿದ್ದಾರೆ. ಅಂತಹ ಸ್ವರ್ಗಲೋಕವನ್ನು ಯಥಾಸ್ಥಿತಿಯಲ್ಲಿ ಉಳಿಸಿ ಅಸುರರನ್ನು ದೂರಕ್ಕೆ ಓಡಿಸಿ ಸುರರಾದಂತಹ ನಿಮಗೆ ಅಲ್ಲಿ ಅಧಿಕಾರವನ್ನು ದೊರಕಿಸಿಕೊಡೋದಕ್ಕೆ ಒಂದು ಉಪಾಯ ಇದೆಯಪ್ಪ. ಅದೇನು ಅಂತ ಹೇಳಲೇ? ಈ ಪೂರ್ವದಲ್ಲಿ ಇದ್ದಂತಹ ಸ್ವರ್ಗೀಯವಾದ ಸುವಸ್ತುಗಳು ಈಗ ಸಮುದ್ರ ಪಾಲಾಗಿದೆ ತಾನೇ. ಅದು ಎಲ್ಲಿದೆ? ಸಮುದ್ರದಲ್ಲಿ. ಅದನ್ನು ಪಡೆಯುವುದಕ್ಕೊಂದು ಉಪಾಯ ಕುಂದಿದ ಭಾಗ್ಯವು ಹೊಂದಿದೆ ಜರದಿಯೋ ಸುರಪ ಕುಂದಿದ ಭಾಗ್ಯವು ಹೊಂದಿದೆ ಶರದಿಯೂ ಒಂದು ಗೂಡುತ್ತ ನೀವು ಆನಂದದಿಂದ
ಹೊಂದಿದ ಭಾಗ್ಯವು ಹೊಂದಿದೆ ಜನದಿಯುಳೊಂದುಗೂಡುತ್ತ ನೀವು ಆನಂದದಿಂದ ಮಂದರಾದ್ರಿಯ ಕಿತ್ತು ತಂದು ವಾಸುಕಿಸುತ್ತೀ ಮಂದರಾದ್ರಿಯ ಕಿತ್ತು ತಂದು ವಾಸುಕಿಸುತ್ತೀ ಸಿಂಧುವಿಗಿಟ್ಟು ಭರದಿಂದಲೇ ಮಥಿಪುದು ಸಿಂಧುವಿಗಿಟ್ಟು ಭರದಿಂದಲೇ ಮಥಿಪುದು ಗೋಳಿಡದಿರಿ ವ್ಯರ್ಥ ಯಾರಿಗೂ ಕೊಟ್ಟು ಮುಗಿಸಿಲ್ಲ ಅದನ್ನು, ಕೆಟ್ಟು ಹೋಗ್ಲಿಲ್ಲ, ಮತ್ತೊಬ್ಬರು ಕದ್ದುಕೊಳ್ಳಿಲ್ಲ. ವರುಣ ದೇವನಿದ್ದಾನಲ್ಲ, ಸಮುದ್ರ ರಾಜ, ಅವನು ಬಹಳ ಜಾಗೃತೆಯಲ್ಲಿ ಅದನ್ನು ಕಾಪಾಡುತ್ತಿದ್ದಾನೆ. ಅದನ್ನು ಪಡೆಯುವುದಕ್ಕೆ ಒಂದು ಸಮುದ್ರ ಮಥನ ಏನೋ ಮಹಾ ಕಾರ್ಯ ಮಾಡಬೇಕಪ್ಪ. ಅಂದ್ರೆ ಕಡಲನ್ನು ಕಡೆಯುವುದು. ಹೌದು, ಮೊಸರನ್ನು ಮರ್ದಿಸಿ ಬೆಣ್ಣೆಯನ್ನು ತೆಗೆದು ಅದನ್ನು ಕಾಯಿಸಿ ತುಪ್ಪ ಮಾಡುವ ಹಾಗೆ ಸಮುದ್ರ ಆಳವನ್ನು ಸೇರಿದಂತಹ ವಸ್ತುಗಳನ್ನು ಸಮುದ್ರ ಮಥನ ಕಾರ್ಯದಲ್ಲಿ ಮೇಲಕ್ಕೆತ್ತುವುದಕ್ಕೆ ಸಾಧ್ಯವಾಗ್ತದೆ. ಸಮುದ್ರ ಮಥನ ಹೌದು, ಘನತರವಾದಂತಹ ಕಾರ್ಯವಲ್ವೇ? ಹೌದಪ್ಪ. ಯಾರಿಂದ ಸಾಧ್ಯ? ಮೊಸರನ್ನು ಮರ್ದಿಸುವುದಕ್ಕೂ ಒಂದು ಕುಡುಗೋಲು ಮತ್ತು ನಾರಿನ ಆಧಾರ ಮನೆಯಲ್ಲಿದ್ದಂತಹ ಮಹಿಳೆಯರು ತಿಳಿದಂತಹ ವಿಷಯ ಅದು. ಹಾಗಿದ್ರೆ ವಿಶಾಲವಾದಂತಹ ಸಮುದ್ರ, ಅದುವೇ ಮೊಸರಿನ ಪಾತ್ರೆ, ಅದನ್ನು ಕಡಿಯುವುದಕ್ಕೆ ಕುಡುಗೋಲು ಎಲ್ಲಿದೆ? ಅಲ್ವೇ? ಯಾರೋ ಬಡಗಿ ತಯಾರಿಸಿದ ಆಗುವುದಿಲ್ಲ. ಹಾಗಿದ್ರೆ ಈ ಲೋಕದವೇ ತಾನಾಗಿ ಕಾಣಿಸಿಕೊಳ್ಳುವಂತಹ ಎತ್ತರದ ಯೋಗ್ಯತೆಯಿಂದ ಕೂಡಿದ ಮಂದರಾದ್ರಿಯನ್ನು ಬುಡ ಸಮೇತ ಕಿತ್ತು ತಂದು ಸಮುದ್ರದ ಮಧ್ಯದಲ್ಲಿಟ್ಟು ಅದನ್ನು ಗರನೆ ತಿರುಗಿಸುವುದಕ್ಕೆ ಸರ್ಪರಾಜನಾದಂತಹ ವಾಸುಕಿ ಆತನ್ನು ಒಲಿಸಿ ಕರೆದು ತಂದು ಆ ಪರ್ವತಕ್ಕೆ ಸುತ್ತಿ ತಲೆ ಮತ್ತು ಬಾಲಗಳನ್ನು ಹಿಡಿದು ಈ ತಂಡದಲ್ಲಿ ಜಗ್ಗಿದಾಗ ಸಮುದ್ರ ಮಥನವಾಗ್ತದೆ. ಒಂದೊಂದೇ ವಸ್ತುಗಳು ಮೇಲೆ ಬರ್ತದೆ. ಇದು ನೀವು ಮಾತ್ರ ಮಾಡಬೇಕಾದ್ದಲ್ಲ. ರಾಕ್ಷಸರಲ್ಲಿ ನೀವು ಯುದ್ಧ ಮಾಡಿದ್ದೀರಿ, ವಿರೋಧವನ್ನು ಸಾಧಿಸಿದ್ದೀರಿ. ಅವರು ಪ್ರತ್ಯೇಕ ಇದ್ದಾರೆ ವಿರೋಧಿಗಳು ಅಂತ ತಿಳಿಯುವುದಲ್ಲ. ಅಂತಹ ಬಿನುಗರ ಮರೆ ಸೇರಿ ಅವರ ಮನಸ್ಸನ್ನು ಒಲಿಸಿಕೊಂಡು ಒಪ್ಪಂದ ಮಾಡಿ ಅವರ ಜೊತೆಯಲ್ಲಿ ನೀವು 99 ಕೋಟಿ ಮಾಡಬೇಕಾದ ಕೆಲಸ ಇದು. ಅವರ ಮನಸ್ಸನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಉಂಟಪ್ಪ. ಯಾಕೆ? ಅವರಿಗೆ ಮನಸ್ಸು ಎನ್ನುವುದು ಇಲ್ಲ. ಅದನ್ನು ನನ್ನನ್ನು ಕಂಡಾಕ್ಷಣ ಮುಂಗುಸಿಯನ್ನು ಕಂಡಂತಹ ಹಾವಿನ ಹಾಗೆ ಮೇಲೆರಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಕೆಲವು ಸಲ ಒಂದು ಕಾರ್ಯ ಆಗ್ಬೇಕು ಅಂತಾದ್ರೆ ಯಾವುದನ್ನಾದ್ರೂ ನಾವು ಮಾಡ್ಬೇಕಾಗ್ತದೆ ಎನ್ನುವುದಕ್ಕಾಗಿ ಪೂರ್ವರ ಕಥೆಯೊಂದಿದೆ, ನೆನಪಿಸಿಕೊಡ್ಲೆ ನಿನಗೆ. ಹೇಳಿದೆವು, ವೇಳೆ ಬಂದಾಗ ವೇಳೆಯೊದಗಿರು ಮೂಷಿಕನುಳ ವ್ಯಾಳ ಸಖ್ಯವಗೈದ ತೆರದಲ್ಲಿ ಮೂಷಿಕನೊಳ ವ್ಯಾಳ ಸಖ್ಯವಗೈದ ತೆರದಲ್ಲಿ ನಡೆಸಿದರೆ ನಿಮಗೆ ನಡೆಸಿದರೆ ಶುಭ ಕಾಲ ನಿಮಗೆ. ವೇಳೆ ಜೊತೆಗೆಲ್ಲ ಮೂಷಿಕನೊಳ ವ್ಯಾಳ ಸಖ್ಯವಗೈದ ತೆರದಲ್ಲಿ ನಡೆಸಿದರೆ ಶುಭ ಕಾಲ ನಿಮಗೆ. ಸಂಧಿಯ ಸಗಲು ಪೇಳಿದನು ಹರಿ ಎಂದು ನಡೆಯಿರಿ ಎನ್ನು ತಗಳು ಕೆಲವು ಮಂದಿರಕ್ಕೆ ವಿಧಿ ತಿರಳಿ ನಿರ್ಜರ ವೃಂದ ಸಹಿತ ಕಾರ್ಯಸಾಧನೆಯಾಗಿ ಜನ್ಮದೇಶವನ್ನು ಬರುತ್ತಾ ಪೂರ್ವದ ಕಥೆಯೊಂದಿದೆ. ಹಾವಿಗೆ ಹಾಗೆ ಇಲಿಗೆ, ಹಾಗೆ ಇಲಿಗೆ, ಹಾಗೆ ಗರುಡನಿಗೆ ಜನ್ಮದ್ವೇಷ ತಪ್ಪಿದ್ದಲ್ಲ. ಇಲಿಯನ್ನು ಹಾವು ತಿಂತದೆ, ಹಾವನ್ನು ಗರುಡ ತಿಂತದೆ. ಒಂದಾನೊಂದು ದಿನ ವಿಶಾಲವಾದಂತಹ ಬಯಲು ಪ್ರದೇಶದಲ್ಲಿ ಹಾವು ತಿರುಗುತ್ತಾ ಇದ್ದಾಗ
ಖಗರಾಜ ಮೇಲೆ ಸಂಚರಿಸುತ್ತಾ ಇದ್ದ. ಆ ಗರುಡನ್ನು ನೋಡಿ ಹಾವು ಹೆದರಿಕೊಂಡಿತು. ವಾಸಿಸುವುದಕ್ಕಾಗಿ ಎಲ್ಲಿಯಾದ್ರೂ ಅವಿತು ಕುಳಿತುಕೊಳ್ಳೋಣ ಅಂತ ಹುಡುಕಿದಾಗ ಅದಕ್ಕೆ ಸಿಕ್ಕಿದೊಂದು ಇಲಿಗಳ ಬಿಲ. ಅದರೊಳಗೆ ಹೋಯಿತು. ಅಲ್ಲಿ ಇಲಿಗಳೆಲ್ಲ ಕುಳಿತುಕೊಂಡಿದ್ದು. ಹಾವು ಹೊರ ಪ್ರದೇಶದಲ್ಲಿ ನಮ್ಮನ್ನು ಕಂಡಾಗ ತಿಂದು ಮುಗಿಸದೆ ಇವತ್ತು ನಮ್ಮ ಮನೆಯೊಳಗೆ ಸಿಕ್ಕಿದೆ, ಎಲ್ಲ ಒಟ್ಟು ಸೇರಿ ಬಾಲದಿಂದ ತಲೆಯವರೆಗೆ ಕಾಡಿದು ತಿಂದು ಮುಗಿಸುವ ಅಂತ ಅಣಿಯಾಗುತ್ತಾ ಇದ್ದಾಗ ಆ ಒಂದು ಉಪಾಯ ಮಾಡಿತ್ತು. ಇಲಿಯಣ್ಣ, ನೀನು ತಿಳಿಯಣ್ಣ, ಬಲಿಯಣ್ಣ, ಕಲಿಯಣ್ಣ, ನಾನು ನಿನ್ನ ಬಳಿ ಬಂದಿದ್ದೇನಣ್ಣ, ನಾವು ಜೊತೆಯಾಗಿ ಬದುಕಬೇಕಂತ ನನ್ನ ಆಸೆಯಣ್ಣ. ಈ ಪೂರ್ವದ ದೇಶವನ್ನು ಮರೆತು ನಾವು ಮೈತ್ರಿಯನ್ನು ಮಾಡಿಕೊಳ್ಳೋಣ, ಒಪ್ಪಂದವನ್ನು ಇಟ್ಟುಕೊಳ್ಳೋಣ ಅಂತ ಅಂಗಲಾಚಿ ಬೇಡಿತ್ತು. ಈ ಇಲಿಗಳು ಬಲಿಷ್ಠವಾದ್ದಲ್ಲ, ಸಣ್ಣ ಪ್ರಾಯಗಳು, ದುರ್ಬಲ ವರ್ಗ. ಹಾಗಂತ ಹಾವು ಬಲಿಷ್ಠ ಪ್ರಾಣಿ. ಇಷ್ಟು ಹೇಳಿದ್ದನ್ನು ಕೇಳಿ ಆ ಇಲಿಗಳು ಮೈ ಮರೆತವು, ಸತ್ಯವೆಂದು ಒಪ್ಪಿದವು. ಹೊಸಗೆ ನಿತ್ತು ಜೊತೆಯಲ್ಲೇ ಕುಳಿತು ಆಹಾರವನ್ನು ಪೂರೈಸಿ ಮಲಗಿ ನಿದ್ರಿಸಿದವು. ಆಗ ಹಾವು ಯೋಚಿಸಿತು, ನನ್ನನ್ನು ತಿನ್ನುವುದಕ್ಕೆ ಬಂದಂತಹ ಗರುಡ ಈಗಲೂ ಇದ್ದಾನೋ ಅಲ್ಲ ಎಲ್ಲಾದ್ರೂ ಹೊರಟು ಹೋಗಿದ್ದಾನೋ ಅಂತ ತಲೆಯನ್ನು ಹೊರಕ್ಕೆ ಎಳೆದುಕೊಂಡು ಒಂದು ಸುತ್ತು ತಿರುಗಿ ನೋಡಿದಾಗ ಗರುಡ ಕಾಣಿಸಲೇ ಇಲ್ಲ, ಅದೆಲ್ಲಿಗೋ ಹೋಗಿದೆ. ಧೈರ್ಯ ಮಾಡಿಕೊಂಡಿತು, ಇನ್ನು ಗರುಡನ ಭೀತಿ ಇಲ್ಲ. ಮಲಗಿ ನಿದ್ರಿಸಿದ್ದಾವೆ ಪಾಪ ಇಲಿಗಳು. ನನ್ನ ಮಾತನ್ನು ನಂಬಿ ಅವುಗಳನ್ನು ತಿಂದು ಮುಗಿಸಿದ್ದೇನೆ ಅಂತ ತಲೆಯನ್ನು ಬೀಳಕ್ಕೆ ನುಸುಳಿಸಿ ಅಲ್ಲಿ ಮಲೆಕೊಂಡಂತಹ ಇಲಿಗಳನ್ನೆಲ್ಲ ತಿಂದು ಮುಗಿಸಿತು. ಸರಿ ನೋಡು, ದೇಶವನ್ನು ಮರೆತದ್ದು ಎಷ್ಟು ಹೊತ್ತು? ಸ್ವಲ್ಪ ಹೊತ್ತಿನವರೆಗೆ ಮಾತ್ರ, ಬದುಕುವುದಕ್ಕಾಗಿ. ಹಾಗೆ ಸ್ವರ್ಗವನ್ನು ಮತ್ತೊಮ್ಮೆ ಪಡೆಯುವುದಕ್ಕಾಗಿ, ಸ್ವಸ್ತುಗಳನ್ನು ಸಂಗ್ರಹಿಸುವುದಕ್ಕಾಗಿ ನೀನು ಜನ್ಮದ್ವೇಷಿಗಳಾದಂತಹ ರಾಕ್ಷಸರಲ್ಲಿ ಮೈತ್ರಿಯನ್ನು ಮಾಡು, ಮತ್ತೆ ಮೊದಲಾಗಿ ಇರ್ತದೆ. ಹಾಗಲ್ಲ, ಏನು ನನಗೆ ಹೋಗಿ ಮಾತನಾಡುವುದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಆದ್ರೆ, ನನ್ನ ಮಾತಿಗೆ ಗೌರವ ಸಿಗಲಿಲ್ಲ ಅಂತ ಆದ್ರೆ ಏನು? ನೀನು ಹೋಗುವಾಗಲೇ ಒಂದು ಕೆಲಸ ಮಾಡು, ಹರಿನಾರಾಯಣ ಗೋವಿಂದ ಅಂತ ಭಜನೆ ಮಾಡಿಕೊಂಡು ಹೋಗು. ನನ್ನ ಹೆಸರನ್ನು ಕೇಳಿದ್ರೆ ಅವನಿಗೆ ಬಹಳ ಇಷ್ಟ ಆಗ್ತದೆ, ಬಿಡುದಿಲ್ಲ. ನಿನ್ನ ಆದೇಶದಂತೆ ನಾನು ಬಂದಿದ್ದೇನೆ ಎನ್ನುವ ಹಾಗೆ ಹೇಳಿದ್ರೆ ಆತ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ. ಪ್ರಭು, ಇಡೀ ಪ್ರಪಂಚ ಎನ್ನುವಂತಹ ನಾಟಕ ಮಂಡಳಿಯ ಅಧ್ಯಕ್ಷ ನೀನು. ಹೌದು, ನಾಟಕ ಮಾಡಬೇಕು ಅಂತ ನೀನು ನನ್ನಲ್ಲಿ ಹೇಳಿದ್ದಿ. ನಾನು ಹೋಗಿ ಇಲಿಯಣ್ಣ ಇಲಿಯಣ್ಣ ಅಂತ ಹೇಳುವುದಿಲ್ಲ, ಬಲಿಯಣ್ಣ ಬಲಿಯಣ್ಣ ಅಂತ ಹೇಳು. ಹಾಗಿದ್ರೆ ನನ್ನ ನಾಟಕ ಇವತ್ತು ಹೊಸ್ತ. ಎಷ್ಟು ಸಮಯದಿಂದ ನಿನ್ನಂತವರ ಜೊತೆಯಲ್ಲಿ ನಾಟಕ ಆಡಿ ಆಡಿ ಅಭ್ಯಾಸ ಆಗಿದೆ. ನೀನೇನು ಮಾಡ್ತೀಯ ಅಂತ ನೋಡ್ತೇನೆ. ಈಗ ಹೋಗು, ಪ್ರಯತ್ನ.